ನಮಸ್ಕಾರ ಕರ್ನಾಟಕ. ನಾನು ಹಂಪಿಗೆ ಹೋದಾಗ ಒಂದು ಅದ್ಭುತವಾದ ಟಿಫಿನ್ ಹೋಟೆಲ್ ನಂಗೆ ಸಿಕ್ತು. ಇದನ್ನ ಹುಡ್ಕೋದು ಅಷ್ಟ್ ಈಸಿ ಇಲ್ಲ ರೀ. ಆಮೇಲೆ ಈ ಹೋಟೆಲ್ ಹತ್ರ ಕಾರ್ ಹೋಗಂಗೆ ಇಲ್ಲ, ಯಾಕಂದ್ರ ದಾರಿ ತುಂಬಾ ಸಣ್ಣಗೈತ್ರಿ. ಈ ಹೋಟೆಲ್ ಯಾವ್ದಂದ್ರ ಹಂಪಿಯ ವಿರೂಪಾಕ್ಷ ಟೆಂಪಲ್ ಹತ್ರ ಇರುವಂತ ಟೇಸ್ಟ್ ಆಫ್ ಬ್ರಾಹ್ಮಿನ್ಸ್ ಹೋಟೆಲ್. ಹಂಪಿಗ ಬರೋ ತುಂಬಾ ಜನ ಮೊದಲು ಇಲ್ಲಿ ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡಿ ಫುಲ್ ಎನರ್ಜಿ ತಗೊಂಡು ಮುಂದೆ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡಕ ಹೋಗ್ತಾರಂತ. ಹಂಪಿನಾಗ ಬ್ರೇಕ್ಫಾಸ್ಟ್ ತಿನ್ಬೇಕಂದ್ರ ಒಂದು ಸ್ಪೆಷಲ್ ಸ್ಪಾಟ್ ಐತ್ರಿ. ಇದ್ರ ಹೆಸರು ಟೇಸ್ಟ್ ಆಫ್ ಬ್ರಾಹ್ಮಿನ್ಸ್ ಅಂತ ಹೇಳಿ. ಇದ್ರದ್ದು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ನಾಗ ಹಾಕಿರ್ತೀನಿ. ಒಳ್ಳೆ ಬ್ರೇಕ್ಫಾಸ್ಟ್ ಐಟಮ್ಸ್ ಸಿಗ್ತಾವ್ರಿ, ಫ್ರೆಶ್ ಆಗಿ ಮಾಡ್ಕೊಡ್ತಾರ. ಏನೇನ್ ಸಿಗ್ತಾವ ಅಂತ ಹೇಳಿ ತೋರಿಸ್ತೀನಿ, ನೋಡೋಣ ಬರ್ರಿ. ಇಲ್ಲಿ ಬಂದಾಗ ಕ್ರಿಸ್ಪಿ ಮಸಾಲೆ ದೋಸಾ ತಗೊಳ್ಳೇಬೇಕ್ರಿ. ಫುಲ್ ಕ್ರಿಸ್ಪಿ ಆಗೈತಿ, ಗರಿ ಗರಿ ಆಗೈತಿ. ಒಳಗಡೆ ಮಸಾಲೆ ಹಾಕ್ಯಾರ, ಪೊಟ್ಯಾಟೊ ಮಸಾಲೆ, ಭಾಳಷ್ಟ ಪೋಡಿ ಮಸಾಲಾನು ಹಾಕಿರ್ತಾರ. ಬಟಾಟಿ ಪಲ್ಯ ಪ್ಲೇನ್ ಆಗಿಲ್ರಿ, ಮಸಾಲೆದಾರ ಐತಿ. ಕರುಮ್ ಕುರುಮ್ ಅಂತೈತ್ರಿ, ಬಾಯ್ನಾಗ ಇಟ್ಕೊಂಡ್ ಕೊಡ್ಲೇನ. ಅರ್ಲಿ ಮಾರ್ನಿಂಗ್ ಬಂದ್ರ ಸ್ವಲ್ಪ ರಶ್ ಕಡಿಮೆ ಇರ್ತೈತಿ. ಬಟ್ ಅರೌಂಡ್ 8:30 9 o'clock ಆತಂದ್ರ ಪೂರ್ತಿ ರಶ್ ಆಗ್ಬಿಡ್ತೈತ್ರಿ. ಯಾಕಂದ್ರೆ ಟೂರಿಸ್ಟ್ಗಳು ಗೂಗಲ್ನಾಗ ಇದನ್ನ ಚೆಕ್ ಮಾಡ್ಕೊಂಡು ಹುಡ್ಕೊಂಡ್ ಬರ್ತಾರ್ರಿ. ವಿರೂಪಾಕ್ಷ ಟೆಂಪಲ್ ಕಡೆ ಐತಿ ಇದು. ಅದ್ಭುತ, ತೆಳ್ಳಗ್ ಮಾಡ್ಬಿಟ್ಟಾರಿ. ಆಲ್ಮೋಸ್ಟ್ 90% ಪಾರ್ಟ್ ಕ್ರಿಸ್ಪಿ ಆಗೇ ಐತಿ. ಇದು ಚಟ್ನಿ ತಿಳುವು ಆಗೈತಿ, ಖಾರವಾಗೈತಿ. ಇದು ಹೆಂಗೈತಂದ್ರೆ ವಿತೌಟ್ ಚಟ್ನಿನೂ ನೀವು ಈಸಿಲಿ ತಿನ್ಬಿಡ್ಬೋದು. ಯಾಕಂದ್ರೆ ಪುಡಿ ಏನೈತಲ್ಲ ಅದ್ರೊಳಗ ಖಾರ ಜಾಸ್ತಿ ಇರ್ತೈತಿ. ಸೊ ಈ ಚಟ್ನಿ ನೆಸಸರಿ ಅನ್ಸಂಗಿಲ್ಲ. ಆನ್ ಇಟ್ಸ್ ಓನ್ ನೀವು ತಿಂದ್ರ ಭಾಳ ರುಚಿ ಆಗೈತ್ರಿ. ಬಟಾಟಿ ಪಲ್ಯನಾಗ ಮೆಣಸಿನ್ಕಾಯಿ ಭಾಳಷ್ಟು ಇರ್ತಾವ. ಸೊ ಅದು ಒಂದು ಎಕ್ಸ್ಟ್ರಾ ಹೀಟ್ ಆ್ಯಡ್ ಆನ್ ಮಾಡತೈತಿ. ಇದ್ರೊಳಗೆ ಉಳ್ಳಾಗಡ್ಡಿನೂ ಭಾಳಷ್ಟು ಹಾಕಿರ್ತಾರ. ಫುಲ್ ಒಂದು ತುತ್ತು ಮಾಡ್ಕೋಬೇಕಂದ್ರೆ ಈ ಥರ ದೋಸೆನ ಕಟ್ ಮಾಡ್ಕೊಂಡು ಚಟ್ನಿನಾಗ ಎದ್ಕೊಂಡು ಬಟಾಟಿ ಪಲ್ಯ ಹಚ್ಕೊಂಡು ತಿಂದ್ರೆ ಕಂಪ್ಲೀಟ್ ಅನಿಸ್ತೈತಿ. ಅದ್ಭುತ. ಇಲ್ಲಿದು ಮೇನ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಪಡ್ಡು ತಗೋಬೇಕ್ರಿ. ಫಸ್ಟ್ ಬಂದ್ಕೊಳ್ಳಿ ನೀವು ಪಡ್ ಆರ್ಡರ್ ಮಾಡಿಬಿಡ್ರಿ. ಮೀಡಿಯಂ ಸೈಜ್ ಪಡ್ ಇದಾವ್ರಿ. ಒಳಗ ಮಸಾಲೆದಾರ ಐತಿ. ಇದ್ರೊಳಗ ಉಳ್ಳಾಗಡ್ಡಿ ಹಾಕಿರಂಗಿಲ್ಲ ಅಂತವ್ರು. ಬಾಕಿ ಕೊತ್ತಂಬರಿ ಅಂತೂ ಕಾಣ್ತೈತಿ, ಸ್ವಲ್ಪ ಮೆಣಸಿನ್ಕಾಯಿ ಕಾಣಂತಾವ್. ಮೇಲ್ಗಡೆ ಒಂದ್ ಲೇಯರ್ ಕರೆಕ್ಟ್ ಆಗಿ ಕ್ರಿಸ್ಪಿ ಫಾರ್ಮ್ ಆಗೈತಿ, ಒಳಗ ಸಾಫ್ಟ್ ಆಗೈತ್ರಿ. ಚಟ್ನಿ ಜೊತೆ ಅಂತೂ ಸ್ವರ್ಗಾರಿ ಇದು. ಮ್ಯಾಲಿಂದ ಏನೈತಲ್ಲ ಕ್ರಿಸ್ಪಿ ಫಾರ್ಮೇಶನ್ ಆಗೈತಿ ಕರೆಕ್ಟ್ ಆಗಿ, ಅದು ಕರುಮ್ ಕುರುಮ್ ಅಂತೈತಿ. ಮತ್ತ ಒಳಗಿನ ಪಾರ್ಟ್ ಏನೈತಲ್ಲ ಫುಲ್ ಸಾಫ್ಟ್ ಐತಿ, ಈಸಿಲಿ ಕರಗ್ ಹೋಗ್ಬಿಡ್ತೈತಿ. ಆ ತರ ಟೆಕ್ಸ್ಚರ್ ಐತಿ ಇದು. ಒಂದೊಂದ್ ಕಡೆ ಪಡ್ಡೆ ಹೆಂಗಿರ್ತಾವಂದ್ರ ಭಾಳ ಡಲ್ ಆಗಿರ್ತಾವ. ಇದು ಡಲ್ ಟೇಸ್ಟ್ ಇಲ್ರಿ, ಸ್ಲೈಟ್ ಆಗಿ ಮಸಾಲೆದಾರ ಅನಿಸ್ತೈತಿ. ಸ್ವಲ್ಪ ಜೀರಿಗೆದು ಟೇಸ್ಟ್ ಇದ್ರೊಳಗೆ ಬರ್ತೈತಿ. ಅದ್ಭುತ ರೀ. ಒಳಗೆ ನೋಡ್ರಿ ಹೆಂಗ ಸಾಫ್ಟ್ ಟೆಕ್ಸ್ಚರ್ ಐತಿ. ಈ ಪಾರ್ಟ್ ಏನೈತಲ್ಲ ಕಂಪ್ಲೀಟ್ಲಿ ಸಾಫ್ಟ್ ಐತಿ. ಮೇಲಿನ ಪದರು ಫುಲ್ಲು ಕ್ರಿಸ್ಪಿ ಆಗೈತಿ. ಪಡ್ಡನ್ನ ಇದ ಪ್ರಾಪರ್ ತರ ಮಾಡ್ಬೇಕಂದ್ರೆ ಹಿಂಗ ಮಾಡ್ಬೇಕ್ರಿ. ಮೇಲ್ಗಡೆ ಕ್ರಿಸ್ಪಿ ಆಗಿರ್ಬೇಕು, ಇಲ್ಲ ಪಡ್ಡು ತಿನ್ನೋದ್ರೊಳಗೆ ಅರ್ಥನೇ ಇರಂಗಿಲ್ಲ. ನನಗೆ ಪರ್ಸನಲಿ ಸಾಫ್ಟ್ ಪಡ್ಡು ಒಟ್ಟು ಲೈಕ್ ಆಗಂಗಿಲ್ಲ. ಫ್ರೆಶ್ ಆಗಿದ್ದಾಗ ಫುಲ್ಲು ಕ್ರಿಸ್ಪಿ ಆಗಿರ್ಬೇಕು. ಬಾಯಿನಾಗ ಇಟ್ಕೊಂಡ್ ಕೂಡಲೇ ಕುರುಮ್ ಕುರುಮ್ ಅನ್ಬೇಕು. ಆಮೇಲೆ ಬಾಕಿ ಏನು ಪಾರ್ಟ್ ಇರ್ತೈತಿ ಅದು ಹೊಟ್ಟಿ ತುಂಬ್ಸಕ್ಕಷ್ಟ ರೀ. ಏನು ಪಾರ್ಟ್ ಟೇಸ್ಟ್ ಸಲುವಾಗಿ ಇರೋದಂದ್ರೆ ಆ ಕ್ರಿಸ್ಪಿ ಪಾರ್ಟ್. ಚಟ್ನಿನೂ ಸೂಪರ್ ಆಗೈತ್ರಿ, ತಿಳುವಾಗೈತಿ. ಕೊಬ್ಬರಿದು ಎಳಿಗಳು ಸಿಗ್ತಿರ್ತೈತಿ ಬಾಯಿನಾಗ. ಅದರಿಂದ ಒಂದು ಬಾಯಿನಾಗ ಫ್ಯಾಟ್ನೆಸ್ ಸಿಗ್ತೈತಲ್ಲ, ಭಾರಿ ಮಜಾ ಬರ್ತೈತಿ. ಸಣ್ಣ ಹುಡುಗರು ಈಸಿಲಿ ತಿನ್ಬೋದು, ಆ ಥರ ಖಾರ ಮೇಂಟೈನ್ ಮಾಡಿದಾರೆ ರೀ. ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಯಾವ ಟಿಫಿನ್ ತಿನ್ನೋಕೆ ಆಸೆ ಇರ್ತೈತಿ ಅನ್ನೋದು ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ನಂಗಂತೂ ಪರ್ಸ್ನಲಿ ಏನಾರು ಡಿಫ್ರೆಂಟ್ ಆಗಿ ತಿನ್ಬೇಕಂದ್ರೆ ಇಂಥ ಕ್ರಿಸ್ಪಿ ಪಡ್ ತಿನ್ಬೇಕು, ಅದ್ರ ಜೊತೆ ಒಂದು ಕಾಫಿ ಇರಬೇಕು, ಅಂದ್ರೆ ಒಂಥರ ಮಜಾ ಬರ್ತೈತ್ರಿ. ಪಾರ್ಟ್ ನೋಡ್ರಿ ಹೆಂಗೆ ಡಾರ್ಕ್ ಆಗ್ಬಿಟ್ಟೈತಿ, ಅಂದ್ರೆ ಪ್ರಾಪರ್ ಆಗಿ ರೋಸ್ಟ್ ಆಗ್ಬಿಟ್ಟಿರ್ತೈತಿ. ಅದರಿಂದನ ಹಿಂಗೆ ಕ್ರಿಸ್ಪಿ ಟೆಕ್ಸ್ಚರ್ ಬರೋದು. ಪಡ್ಡಿನಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದೇ ಇರ್ತೈತಿ. ಬಟ್ ಒಂದೊಂದ್ಸಲ ಇಂಥ ಕ್ರಿಸ್ಪಿ ಐಟಮ್ ತಿನ್ಬೇಕಂದ್ರೆ ಈ ಎಣ್ಣೆ ಹೆಂಗೆ ಕೈಗೆ ಹತ್ತೈತಲ್ಲ ಅದನ್ನ ಇಗ್ನೋರ್ ಮಾಡ್ಲೇಬೇಕ್ರಿ. ಇಲ್ಲಾಂದ್ರೆ ಟೇಸ್ಟನ್ನು ಹೆಂಗೆ ಎಂಜಾಯ್ ಮಾಡಕ್ ಸಾಧ್ಯ. ಎಲ್ಲ ತಿಂಡಿ ಜೊತೆ ಒಂದು ಫಿಲ್ಟರ್ ಕಾಫಿ ಇತ್ತಂದ್ರೆ ಭಾರಿ ಮಜಾ ರೀ. ಬೆಳಗ್ಗೆ ಫುಲ್ ನೀವು ಎಚ್ಚರ ಆಗ್ಬೇಕು, ನಿಚ್ಚಳ ಆಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಕಾಫಿ ಇರಬೇಕು. ಸ್ಟ್ರಾಂಗ್ ಇರ್ಲಿಲ್ಲ ಅಂದ್ರೂ ಮೀಡಿಯಂ ಕಾಫಿ ಇದ್ರೂ ಭಾಳ ಜನಗೂ ವರ್ಕ್ ಆಗ್ಬಿಡ್ತೈತಿ. ಓ ಅದ್ಭುತ, ಸ್ವಲ್ಪ ಸ್ಟ್ರಾಂಗ್ ಆಗಿ ಐತಿ. ಸಕ್ರಿನೂ ಮೈಲ್ಡ್ ಆಗಿ ಇಟ್ಟಾರ್ರಿ. ಅಂದ್ರೆ ಭಾಳ ಜನ ಈಗ ಪ್ರಿಫರ್ ಮಾಡಂಗಿಲ್ರಿ ಸಕ್ರಿ ತಿನ್ಬೇಕಂತ ಹೇಳಿ. ಮೈಲ್ಡ್ ಶುಗರ್ ಬೇಕಂದ್ರೆ ಈ ಕಾಫಿನ ಕುಡಿಬೋದು ನೀವು. ಇದ್ರೊಳಗೆ ಎಕ್ಸ್ಟ್ರಾ ಶುಗರ್ ಬೇಕಂದ್ರೆ ಅವ್ರು ಏನು ಹಾಕ್ಕೊಡ್ತಾರ, ಅದೇನು ದೊಡ್ಡ ಮಾತಲ್ಲ. ಬಟ್ ಮೈಲ್ಡ್ ಆಗೇ ಐತ್ರಿ. ಒಳ್ಳೆ ಫಿಲ್ಟರ್ ಕಾಫಿ ರೀ.
ಮೊದ್ಲಿನ ಕಾಲದಾಗಿಂತರೂ ಫಿಲ್ಟರ್ ಕಾಫಿ ಒಂದು ಟ್ರೆಡಿಷ್ನಲ್ ಆಗಿ ಎಲ್ಲೆಲ್ಲಿ ಮಾಡ್ಕೊಡ್ತಾರಲ್ಲ ಅಂತ ಸ್ಪಾಟ್ನಾಗ ತಿಂಡಿ ಮತ್ತೆ ಕಾಫಿ ಜಾಸ್ತಿ ಸೆಲ್ ಆಗ್ತೈತ್ರಿ. ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರ ಇಂಥದ್ದು ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಫುಲ್ ಬ್ರೇನ್ ಆಕ್ಟಿವೇಟ್ ಆಗ್ಬಿಡ್ತೈತ್ರಿ. ನಮಸ್ಕಾರ. ತಮ್ಮ ಹೆಸರು ರೀ? ನನ್ನ ಹೆಸರು ಪಂಪಾಪತಿ ಅಂತ. ಎಷ್ಟು ವರ್ಷ ಆಯ್ತು ರೀ ಸ್ಟಾರ್ಟ್ ಮಾಡ್ರಿ ಇದನ್ನ? ಇದು ಮಾಡಿ 36 ವರ್ಷ ಆಯ್ತು ರೀ. 36 ವರ್ಷ. ಸೇಮ್ ಟೇಸ್ಟ್? ಸೇಮ್ ಟೇಸ್ಟ್. ಇಲ್ಲಿ ನೀವು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕಂಗಿಲ್ಲ ಅಂತ್ರಿ? ಎದಕ್ಕ ಅಂತ ಅಂದ್ರೆ ಇಲ್ಲಿ ವೈದಿಕ ಕರ್ಮ ಮಾಡಕ್ ಬರ್ತಾರೆ ಹಿರಿಯರನ್ನ. ಹ್ಞೂ ರೀ. ಆ ಪೂಜೆ ಮಾಡಕ್ ಬಂದವ್ರು ತಿನ್ನಕ್ ಬರಲ್ಲ, ಹಾಂ ಹಾಗಾಗಿ ಹಾಕಲ್ಲ. ಹಾಂ ದೋಸೆಗೆ ಮಾತ್ರ ಹಾಕಿರ್ತೀವಿ ಅಷ್ಟೇ ನಾವು. ಓಕೆ. ಯಾರಾದ್ರೂ ಉತ್ತಪ್ಪ ಕೇಳಿದ್ರೆ ಉತ್ತಪ್ಪಕ್ಕೆ ಹಾಕ್ಕೊಡ್ತೀವಿ. ಹಾಂ. ಸಾಂಬಾರಿಗೆ ಚಟ್ನಿಗೆ ಚಾಕು ಟಚ್ ಇರಲ್ಲ. ಇರಂಗಿಲ್ಲ. ಬಡ್ಡಿಗಾದ್ರೂ ಈರುಳ್ಳಿ ಹಾಕಲ್ಲ. ಹಾಕಲ್ಲ. ಆದ್ರೂ ಟೇಸ್ಟ್ ಹೆಂಗೈತೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇರ್ಲಿಲ್ಲ ಅಂದ್ರೂ ಟೇಸ್ಟ್ ಏಕ್ದಮ್ ಹೈ ಐತ್ರಿ. ಅದ ಭಾಳ ಪಸಂದ್ ಆತ್ರಿ ನಮಗೆ. ಆಮೇಲೆ ಇಲ್ಲಿ ಏನೇನು ಸ್ಪೆಷಾಲಿಟಿ ರೀ? ಇಲ್ಲಿ ಇಡ್ಲಿ ಮಾಡ್ತೀನಿ ರೀ, ದೋಸೆ, ಪಡ್ಡು, ಉತ್ತಪ್ಪ, ಸಡ್ ದೋಸೆ, ಪ್ಲೇನ್ ದೋಸೆ, ಘೀ ಮಸಾಲ, ಆನಿಯನ್ ಮಸಾಲ. ಶುಕ್ರವಾರ ಶನಿವಾರ ಭಾನುವಾರ ಬಂದು ಉದ್ದಿನ ವಡ, ಆಮೇಲೆ ಮಿರ್ಚಿ ಬಜ್ಜಿ ಹಾಕ್ತೀನಿ. ಮಿರ್ಚಿ ಬಜ್ಜಿ. ಒಂದ್ ದಿವಸ ಈರುಳ್ಳಿ ಬೋಂಡ ಹಾಕ್ತೀನಿ. ಓಕೆ. ಸೊ ಇದು ಪಾಪ್ಯುಲರ್ ಆಗಕ್ಕೆ ಏನು ಕಾರಣ ರೀ? ಗುಡಿ ಬಾಜುಕ್ ಇರೋದ್ರ ಕಾರಣನ ಅಥವಾ ಬೇರೆ ಏನಾರ ಕಾರಣ? ಜನರು ಅಪೇಕ್ಷೆ ಪಟ್ಟು ಇದು ಮಾಡಿದ್ದಾರೆ. 1250 ಮಂದಿ ರಿವ್ಯೂ ಕೊಟ್ಟಿದ್ದಾರೆ. ಕರೆಕ್ಟ್ ರೀ. ಗುಡ್ ಹೋಟ್ಲ್ ಅಂತ ಹೇಳಿ. ಅಂದ್ರೆ 5 ಸ್ಟಾರ್ನಾಗೆ ಇದೆ ಇದು. ಹೌದ್ರಿ. 4.8 ಐತ್ರಿ ರಿವ್ಯೂ. ಅದಕ್ಕೆ ನಾವು ಹುಡ್ಕೊಂಡು ಬಂದಿವಿ. ಹೌದ್ರಿ. ಆಮೇಲೆ ಬೆಸ್ಟ್ ಪಾರ್ಟ್ ಏನಂದ್ರೆ ಲೊಕೇಶನ್ ಏಕ್ದಮ್ ವಿರೂಪಾಕ್ಷ ಟೆಂಪಲ್ ನಿಯರ್ ಐತ್ರಿ ಏಕ್ದಮ್. ಅಂದ್ರೆ ನಿಮ್ಗೆ ಏನೋ ಒಂದು ಕಲ್ಚರಲ್ ಊಟನೂ ಸಿಕ್ಕಂಗ ಆಗ್ತೈತಿ. ಹೆಂಗೆ ನಾರ್ಮಲ್ ಆಗಿ ಮನೆಯಲ್ಲಿ ಮಾಡ್ತಾರಲ್ಲ ಅದಕ್ಕಿಂತನೂ ರುಚಿಕರವಾಗಿ ಮಾಡ್ಕೊಡ್ತಾರೆ ಇಲ್ಲಿ. ಅದ ಭಾಳ ಪಸಂದ್ ಆಯ್ತು ನಂಗೆ. ಆಮೇಲೆ ಈಗ ಎಷ್ಟು ವರ್ಷಿಂತ್ರ ಇದ ಬಿಸ್ನೆಸ್ ನಲ್ಲಿ ಇದ್ರಿ ನೀವು? ಈಗ 36 ವರ್ಷ ಆಯ್ತು ಸರ್ ನಮ್ಮಲ್ಲಿ. ಅಂದ್ರೆ ಸ್ಟಾರ್ಟಿಂಗ್ ಇಂತ್ರ ನಿಮ್ಗೆ ಅಡಿಗೆ ಬಗ್ಗೆ ಏನಾರ ಇಂಟ್ರೆಸ್ಟ್? ನಾವು ದೊಡ್ಡ ದೊಡ್ಡ ಅಡಿಗೆ ಮಾಡಕ್ ಹೋಗ್ತಿದ್ವಿ ರೀ. ಮದ್ವಿ, ಮುಂಜ್ವಿ, ಉಪನಯನ, ಮನೆ ಓಪನಿಂಗು ಇಂಥವೆಲ್ಲ ಅಡಿಗೆ ಮಾಡ್ತಿದ್ದೆ. ಓಕೆ. ಎಕ್ಸ್ಪೀರಿಯನ್ಸ್ ಇತ್ತಾಗದ್ರ ಮೊದ್ಲಿಂತ್ರ? 10 ವರ್ಷದ ಎಕ್ಸ್ಪೀರಿಯನ್ಸ್. ಈಗೂ ಕೇಟ್ರಿಂಗ್ ಎಲ್ಲ ಮಾಡ್ತೀರಿ ಹಂಗಾರೆ? ಯಾರನ್ನ ಕೇಳಿದ್ರೆ ಮಾಡ್ಕೊಡ್ತೀವಿ ರೀ. ಮಾಡ್ಕೊಡ್ತೀರಿ. ಅಂದ್ರೆ ಕಮಲಾಪುರದವರು ಬ್ರಾಹ್ಮಣರೆಲ್ಲ ಹೇಳ್ತಿರ್ತಾರೆ 20 ಮಂದಿಗೆ 15 ಮಂದಿಗೆ ಮಾಡ್ಕೊಂಬರ್ರಿ ಅಂತೇಳಿ ಹೋಗಿ ಮಾಡಿಕೊಟ್ಟು ಬರ್ತೀನಿ. ಓಕೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನು? ಮಧ್ಯಾಹ್ನ ಊಟ ಇರಲ್ಲ ಸರ್ ನಮ್ದು, ಓನ್ಲಿ ಬ್ರೇಕ್ಫಾಸ್ಟ್ ನಮ್ದು. ಆಮೇಲೆ ಎಷ್ಟೊತ್ತು ಸ್ಟಾರ್ಟ್ ಆಗಿ ಎಷ್ಟೊತ್ತು? ಬೆಳಿಗ್ಗೆ 7 ಗಂಟೆಗೆ ತೆಗಿತೀವಿ ಸರ್ ನಾವು. 7 ಗಂಟೆ ತೆಗೆದಿದ್ದು ಮಧ್ಯಾಹ್ನ 11:30 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಓಕೆ. ಜಲ್ದಿ ಕ್ಲೋಸ್? ಹೌದು ಸರ್. ಅಂದ್ರೆ ದಿನಕ್ಕೆ ಎಷ್ಟು ಪ್ಲೇಟ್ ಪಡ್ ಹೋಗ್ತಾವ್ರಿ ಹಂಗ? ನಾವು ಅಂದಾಜು ಮಾಡಂಗಿಲ್ಲ ಸರ್ ಅದು. ನಿಮಗೂ ಗೊತ್ತಿಲ್ಲ, ಜನರ ಮೇಲೆ ಡಿಪೆಂಡ್ ಅದು. ಒಂದೊಂದ್ಸಲ ಏನು ಉಳಿಯಂಗಿಲ್ಲ ಹಿಟ್ಟು. ಒಂದೊಂದ್ಸಲ 10 ಖಾಲಿ ಆಗ್ಬಿಡ್ತದೆ. ಅಂದ್ರೆ ನೀವು ಹೆಚ್ಚಿಗೆ ಬಾಳೋತ್ ಮಟ್ಟ ಇಟ್ಟು ಜಾಸ್ತಿ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ. ಎಷ್ಟು ಬೇಕು ಅಷ್ಟೇ ಮಾಡಿ ಲಿಮಿಟ್ ಮಾಡ್ತೀವಿ ಸರ್ ನಾವು. ಯಾಕಂದ್ರೆ ಮನಿ ಮತ್ತೆ ನಾಳೆದೆಲ್ಲ ರೆಡಿ ಮಾಡ್ಕೋ ತಯಾರಿ ಮಾಡ್ಕೋಬೇಕು. ಹಿಂಗಿರ್ತದೆ ಸರ್. ಅದು ಒಂದು ಒಳ್ಳೇದ್ರಿ. ವೇಸ್ಟೇಜ್ ಇರಂಗಿಲ್ಲ. ಒಂದು ನಾವು ರಾತ್ರಿ ಏನು ಕಟ್ ಮಾಡಂಗಿಲ್ಲ. ಆಲೂಗಡ್ಡೆ ಕುಚ್ಚೋದು, ಮೆಣಸಿನ್ಕಾಯಿ ತಳಸೋದು ಏನು ಮಾಡೋದಿಲ್ಲ. ಎಲ್ಲ ಬೆಳಿಗ್ಗೆನೆ ಮಾಡೋದು ನಾನು. ಓ, ಫ್ರೆಶ್ ಎಕ್ದಮ್. ಹಂಗಾದ್ರೆ ಬೆಳಿಗ್ಗೆ 3 ಗಂಟೆಗೆ ಎದ್ದಿರ್ತೀನಿ ನಾನು. 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂತೀನಿ. ಓ, ಓಕೆ ಓಕೆ. ಹಂಗಾರೆ ನೀವು ಎಲ್ಲ ತಯಾರಿ ಮಾಡಿ ಮಲ್ಕೊಳೋದು ಎಷ್ಟೊತ್ತಾಗ್ತೈತ್ರಿ ಹಂಗಾರೆ? ಇಲ್ರಿ, ನಾ ಮಲ್ಕೊಳಂಗಿಲ್ರಿ. ಮತ್ತೆ ಅಲ್ಲ ಅಂದ್ರೆ ಈಗ ಹೋಟ್ಲ ಮುಗಿದ್ಮೇಲೆ ಜಲ್ದಿ ಮಲ್ಕೊಂಡು 12:30 1 ಗಂಟೆಗೆ ಮಕ್ಕಂತೀನಿ. 3 ಗಂಟೆಗೆ ಎದ್ದು ಬಿಡೋದು? 2:30 3 ಗಂಟೆಗೆ ಎದ್ದು ಬರೀ ಈರುಳ್ಳಿ ರೌದಿ ಬಿಡಿಸ್ಕೊಂತೀನಿ. ಕಾಯಿ ಹೊಡೆದು ಬಿಡಿಸಿಡ್ತೀನಿ. ಕಾಯಿ ತುದಿಡಂಗಿಲ್ಲ. ಹೋಳು ಮಾಡಿ ರೆಡಿ ಮಾಡಿರ್ತೀನಿ ಫ್ರಿಜ್ನಾಗೆ. ಬೆಳಿಗ್ಗೆ ಅದು ನೀರು ಹಾಕಿ ತೊಳೆದ್ಬಿಟ್ಟು ಚಟ್ನಿ ಮಾಡ್ತೀನಿ. ಫಸ್ಟ್ ಕ್ಲಾಸ್ ಫ್ರೆಶ್ ಎಕ್ದಮ್ ಹಂಗಾರ? ಹೌದು ಸರ್. ಭಾಳ ಒಳ್ಳೇದ್ರಿ. ಹಂಗಾರ ಟೈಮಿಂಗು ಬೆಳಗ್ಗೆ 7 ಗಂಟೆಯಿಂದ 11:30. ಜನ ಜಾಸ್ತಿ ಇದ್ರೆ 12 ಗಂಟೆ ಆಗುತ್ತೆ. ಇದ್ರ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ರಿ. SK ಪಂಪಾಪತಿ, ಜನತಾ ಪ್ಲಾಟ್, ಹಂಪಿ, ವಿಜಯನಗರ ಜಿಲ್ಲಾ, ಹೊಸಪೇಟೆ ತಾಲೂಕು. ಸ್ವಲ್ಪ ನೀವು ಗುಡಿ ಕಡೆ ಕಾರನ್ನು ಹಚ್ಬಿಟ್ಟು ನಡ್ಕೊಂತ ಬಂದ್ಬಿಟ್ರೆ ಇಲ್ಲಿದು ಹೆಂಗೈತಿ ನೇಬರ್ಹುಡ್ಡು ಎಲ್ಲ ನೋಡೋಕ್ಕೂ ಸಿಗ್ತೈತಿ. ಪ್ಲಸ್ ಗುಡಿದು ಅದ್ಭುತವಾದ ವ್ಯೂ ಸಿಗ್ತೈತ್ರಿ ಲೇಟ್ ಹೋಟೆಲಿಂತ್ರ. ಅದು ಒಂದು ಏನೋ ಮಜವಾದ ಫೀಲಿಂಗ್ ಕೊಡ್ತೈತ್ರಿ ನಿಮ್ಗೆ. ಅಂದ್ರೆ ಗುಡಿ ಬಾಜುನ ನೀವು ನಿಂತು ತಿನ್ನೋದು ಮಜಾನ ಬೇರೆ ರೀ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಟೇಸ್ಟ್ ಆಫ್ ಬ್ರಾಹ್ಮಿನ್ಸಿಗೆ ಬರ್ಬೇಕ್ರಿ. ಧನ್ಯವಾದಗಳು. ಯಾರು ಹಂಪಿಗೆ ವಿಸಿಟ್ ಮಾಡ್ತಾರಲ್ಲ ವಿರೂಪಾಕ್ಷ ಟೆಂಪಲ್ಗೆ ಬರ್ತೀರಿ. ವಿರೂಪಾಕ್ಷ ಟೆಂಪಲ್ 8:30 ಹಂಗೇನು ಓಪನ್ ಇರ್ತೈತಿ, ಅಥವಾ ರೆಗ್ಯುಲರ್ ಓಪನ್ ಇಟ್ಟಿರ್ತಾರ ಅನಿಸ್ತೈತಿ. ನೀವೇನಾದರೂ ಬೆಳಗ್ಗೆ ಬರ್ತಾ ಇದ್ರೆ ಫಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ಎನರ್ಜಿನೂ ಇರ್ತೈತಿ. ಪ್ಲಸ್ ನಿಮಗೆ ಒಳ್ಳೆ ತಿಂಡಿ ತಿನ್ನಕ್ಕೂ ಸಿಗ್ತೈತ್ರಿ. ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೀವು ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋನ ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.